ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕುಮಾರ್ ಅಸ್ಟ್ರಾಲಜಿ ಮಾತಾಡೋದು. ಬನ್ನಿ ವೀಕ್ಷಕ ಬಂಧುಗಳೇ, ನಾನು ನಿಮಗೆ ಇವತ್ತು ಮೀನ ಲಗ್ನದ ಬಗ್ಗೆ ಹೇಳ್ತಾ ಇದ್ದೀನಿ. ಕಾಲಪುರುಷ ತತ್ವದ ಕೊನೆ ಮನೆಯಾಗಿರುವಂತಹ, ಮೋಕ್ಷದ ಮನೆಯಾಗಿರುವಂತಹ, ಗುರುವಿನ ಮನೆಯಾಗಿರುವಂತಹ 12ನೇ ಮನೆ ದ್ವಾದಶ ಸ್ಥಾನದ ಈ ರಾಶಿಯ ಬಗ್ಗೆ ನಾನು ನಿಮಗೆ, ಈ ಲಗ್ನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಗ್ರಹ ಶುಭ ಫಲವನ್ನು ನೀಡ್ತದೆ ಮತ್ತು ಯಾವ ಗ್ರಹ ಅಶುಭ ಫಲವನ್ನು ನೀಡ್ತದೆ ಅಂತ ನಾನು ನಿಮಗೆ ಸಂಕ್ಷಿಪ್ತವಾದ ಮಾಹಿತಿ ನೀಡ್ತಾ ಇದ್ದೀನಿ. ಮೊದಲನೇದಾಗಿ ಮೀನರಾಶಿ, ಇದು ಗುರುವಿನ ಮನೆ ಆಗ್ತದೆ. ಆದರೆ ಧನುಸು ರಾಶಿ ಇರುವಷ್ಟು ಪ್ರಾಮುಖ್ಯತೆ ಈ ರಾಶಿಗೆ ಇಲ್ಲ. ಧನುಸು ರಾಶಿ ಇರುವಷ್ಟು ಪ್ರಾಮುಖ್ಯತೆ ಈ ರಾಶಿಗೆ ಇಲ್ಲ. ಯಾಕಂತಂದ್ರೆ ಇದು ಮೋಕ್ಷ ಸಾಧನೆ ಮಾಡುವಂಥ ಮನೆಯಾಗಿರ್ತದೆ. ಈ ಮೀನ ಲಗ್ನದಲ್ಲಿ ಯಾರು ಜನಿಸ್ತಾರಲ್ಲ ಅವರೆಲ್ಲರೂ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ಭಾಳ ಒಲವನ್ನು ಹೊಂದಿರ್ತಾರೆ. ಆಧ್ಯಾತ್ಮಿಕ ಚಿಂತನೆ, ದೇವರು, ದಿಂಡ್ರು, ಮೋಕ್ಷ, ಕೈಲಾಸ, ವೈಕುಂಠ, ಈ ರೀತಿಯಾದಂತಹ ಭಾವನೆಯೊಳಗೆ ಇವರು ಒಳಗೊಂಡಿರೋದ್ರಿಂದ ಮತ್ತು ಸ್ವಲ್ಪ ಸನ್ಯಾಸಿ ರೀತಿ ಬದುಕುವಂಥ ಪ್ರಯತ್ನವನ್ನು ಇವರು ಮಾಡ್ತಾ ಇರ್ತಾರೆ. ಮೀನ ಲಗ್ನದಲ್ಲಿ ಜನಿಸಿರುವಂಥ ವ್ಯಕ್ತಿಗಳು ಅತಿಯಾದ ಆಸೆಗಳು ಇರುವುದಿಲ್ಲ. ಆಸೆಗಳು ಸ್ವಲ್ಪ ಕಡಿಮೆ ಆಗಿರ್ತವೆ ಮೀನ ಲಗ್ನ ಜನಿಸಿರುವಂತಹ ಜಾತಕರಿಗೆ. ಇದು ಜಲತತ್ವವನ್ನು ಹೊಂದಿರುವಂಥ ಮನೆ. ಮೀನು ಅನ್ನೋದು ಜಲತತ್ವವನ್ನು ಹೊಂದಿರುವಂಥ ಮನೆ. ಅಂದರೆ ಇದು ಯಾವಾಗೂ ನಿಂತ ನೀರಾಗುವುದಿಲ್ಲ, ಹರಿವು ನೀರಾಗ್ತದೆ. ಮೀನ ರಾಶಿ ಮೀನುಗಳು ಅದರಲ್ಲಿ ಎರಡು ಮೀನುಗಳದಾವ. ಮೀನಿನ ಸಂಕೇತ ಏನಪ್ಪ ಅಂತಂದ್ರೆ ಚಂಚಲೆ. ಮೀನು ಒಂದು ಕಡೆ ನಿಂದಿರುವುದಿಲ್ಲ. ಹಂಗೆ ಇದು ಚಂಚಲೆ ಆಗಿರ್ತದೆ. ಈ ರಾಶಿ ಒಳಗೆ ಅಥವಾ ಈ ಲಗ್ನದೊಳಗೆ ಯಾರು ಜನಿಸ್ತಾರಲ್ಲ ಹಂಗೆ ಇವರು ಚಂಚಲ ಚಿತ್ತರಾಗಿರ್ತಾರೆ. ಆದ ಕಾರಣ ಈ ಮೀನ ಲಗ್ನ ಒಳಗೆ ಒಮ್ಮೆ ವೈವಾಹಿಕ ಜೀವನ ಕಡೆ ಹೋಗಲು ಅಥವಾ ಒಮ್ಮೆ ಆಧ್ಯಾತ್ಮಿಕ ಜೀವನ ಕಡೆ ಹೋಗಲು ಈ ರೀತಿಯಾದಂಥ ಓಲಾಡೋಲ್ ಅಂತಾರಲ್ಲ, ಅಂದ್ರೆ ಈ ಸ್ಥಿರವಾಗೋಂಗಿಲ್ಲ. ಏನು ಮಾಡಬೇಕು ಅನ್ನೋ ಕ್ಲಾರಿಟಿನೇ ಇವ್ರು ಸಿಗೋದಿಲ್ಲ ಸರಿಯಾಗಿ. ಆದ ಕಾರಣ ಈ ಮೀನ ಲಗ್ನ ಒಳಗೆ ಚಂಚಲತೆ ಜಾಸ್ತಿ ಇರ್ತದೆ. ಆದರೆ ಆಧ್ಯಾತ್ಮಿಕ ಜೀವನಕ್ಕೆ ಜಾಸ್ತಿ ಮಹತ್ವವನ್ನು ನೀಡ್ತಾರೆ. ಆಧ್ಯಾತ್ಮಿಕ ಜೀವನಕ್ಕೆ ಪ್ರಾಮುಖ್ಯತೆಯನ್ನು ಜಾಸ್ತಿ ಈ ಜಾತಕರು, ಈ ಲಗ್ನದವರು ನೀಡ್ತಾರೆ. ಮೀನ ಲಗ್ನ ಇದ್ದವರು ಇದು ಈ ಲಗ್ನ ಒಳಗೆ ಗುರುಸ್ಥಿತನಾಗಿದ್ದಪ್ಪ ಅಥವಾ ಗುರು ಕೇತು ಸ್ಥಿತವಾಗಿದ್ದಪ್ಪ ಅಂತಂದ್ರೆ ಅವಶ್ಯವಾಗಿ ಇವರಿಗೆ ಮೋಕ್ಷ ಸಿಕ್ಕೇ ಸಿಗ್ತದೆ. ಗುರು ಈ ಕೇತು ಏನಾದರೂ ಅಥವಾ ಕೇತು ಶನಿ ಈ ಗ್ರಹಗಳ ಕಾಂಬಿನೇಷನ್ ಯಾರು ಬಂತಪ್ಪ ಅಂತಂದ್ರೆ ಅವಶ್ಯವಾಗಿ ಇವರಿಗೆ ಮೋಕ್ಷದ ಹಾದಿ ಸಿಗ್ತದೆ, ಮೋಕ್ಷ ಸಿಗ್ತದೆ. ಇವರು ಪರಿವ್ರಾಜಿಕವಾದಂತಹ ವ್ರತ ಪಾಲನೆ ಮಾಡ್ತಾರೆ, ಧರ್ಮ ಕಾರ್ಯ ಒಳಗಿರ್ತಾರೆ, ಧರ್ಮದ ನಡೆಯೊಳಗಿರ್ತಾರೆ. ಕೆಲವು ಸಲ ಅಶುಭ ಸಂಬಂಧದಿಂದ ಧರ್ಮದೊಳಗೆ ಇಡುವಂಥ ಪ್ರಯತ್ನ ಅಥವಾ ಅಧರ್ಮದ ಹಾದಿ ಒಳಗೆ ಬರುವಂಥ ಪ್ರಯತ್ನ ಆಗ್ತಾವ ಈ ಜಾತಕರಿಗೆ, ಈ ಲಗ್ನದವರಿಗೆ. ಆದ ಕಾರಣ ಇಲ್ಲಿ ಗುರುಗ್ರಹ ಇತ್ತಪ್ಪ ಅಂದ್ರೆ ಶ್ರೇಷ್ಠ ಫಲ ನೀಡ್ತಾನೆ, ಅವಶ್ಯವಾಗಿ ನೀಡ್ತಾನೆ. ಆದರೆ ಅವರ ಗುಣಗಳು ಹಿಂಗಿರ್ತಾವ. ಇನ್ನು ಈ ಗುರು ಲಗ್ನಕ್ಕೆ ಅಂದರೆ ಈ ಮೀನ ಲಗ್ನಕ್ಕೆ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಆದಂತಹ 9ನೇ ಮನೆ ಅಧಿಪತಿ ಆದಂಥ ಕುಜಗ್ರಹ ಏನಾದ್ರು ಲಗ್ನಸ್ಥಿತವಾದಂಥ ಶ್ರೇಷ್ಠ ಫಲ ನೀಡ್ತಾನೆ, ಅವಶ್ಯವಾಗಿ ನೀಡ್ತಾನೆ. ಇಲ್ಲಿ ಸಪ್ತಮ ಸ್ಥಾನ ಹಾಳಾಗಬಹುದು. ಆದ್ರೆ ಈ ಲಗ್ನ ಏನಾಗ್ತದ, ಆಧ್ಯಾತ್ಮಿಕ ಲಗ್ನ ಅಂತ ಹೇಳ್ತಿರಲಿಲ್ಲ ನಾವು, ಹಂಗಿದ್ದಾಗ ಏನಾಗ್ತದಪ್ಪ ಅಂತಂದ್ರೆ ಇವರು ಆಧ್ಯಾತ್ಮಿಕ ಜೀವನಕ್ಕೆ ಭಾಳ ಹೆಚ್ಚಿನ ಮಹತ್ವ ನೀಡ್ತಾರೆ. ಇಲ್ಲಿ ವೈವಾಹಿಕ ಜೀವನ ಕೆಟ್ಟದಂತ ಹೇಳ್ಬೋದು ಅಥವಾ ಆಧ್ಯಾತ್ಮಿಕ ಜೀವನ ಚೆನ್ನಾಗೈತೆ ಅಂತ ಹೇಳ್ಬೇಕು, ಗೊತ್ತಾಗಲ್ಲ. ಕೆಲವು ಸಲ ವಿಚಾರ ಮಾಡಿದಾಗ ಅವರ ದೃಷ್ಟಿಯೊಳಗೆ ಹೋಗಿ ಆಧ್ಯಾತ್ಮಿಕ ಜೀವನ ಒಳ್ಳೆಯದು ಅಂತ ಹೇಳ್ತೀವಿ, ಕೆಲವು ಸಲ ಗೃಹಸ್ಥ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಆದ ಕಾರಣ ಇಲ್ಲಿ ಶುಭ ಮತ್ತು ಅಶುಭ ಎರಡೂ ಇರ್ತದೆ. ಇಲ್ಲಿ ಅವನ ಆಯ್ಕೆ, ಆ ಜಾತಕನ ಆಯ್ಕೆಯ ಮೇಲೆ ಇದು ಶುಭ ಮತ್ತು ಅಶುಭ ಗೊತ್ತಾಗ್ತದೆ. ಆದ ಕಾರಣ ಇಲ್ಲಿ ಕುಜ ಗೃಹಸ್ಥಿತನಾಗಬಹುದು. ಯಾಕೆ ಭಾಗ್ಯಾಧಿಪತಿ ದ್ವಿತೀಯಾಧಿಪತಿ ಲಗ್ನಸ್ಥಿತವಾದಪ್ಪ ಅಂದ್ರೆ ಅವನ ವಿಲಾಸಿ ಜೀವನ ಅನುಭವಿಸ್ತಾನೆ. ಕೆಲವು ಸಮಯದವರೆಗೆ ವಿಲಾಸಿ ಜೀವನ ಅನುಭವಿಸಿ ಕೆಲವು ಸಮಯದ ನಂತರ ಈ ವೈವಾಹಿಕ ಜೀವನ ಬೇಸರಗೊಂಡು, ಈ ಗೃಹಸ್ಥ ಜೀವನ ಬೇಸರಗೊಂಡು ನಾನು ಗುಡ್ಡು ಗಾಡುಗಳಲ್ಲಿ ವಾಸಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ ಕುಜಗ್ರಹ ಈ ಲಗ್ನದ ಸ್ಥಿತನಾದಪ್ಪ ಅಂದ್ರೆ. ಇನ್ನು ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿ ಶುಕ್ರಗ್ರಹ ಇರಬಹುದು. ಇವನು ಅಕಾರಕ ಗ್ರಹವಾಗಿದ್ದರೂ ಲಗ್ನದಲ್ಲಿ ಶುಕ್ರ ಇದ್ದಪ್ಪ ಉಚ್ಚಸ್ಥಾನವಾಗಿರ್ತಾನೆ. ಅಷ್ಟಮ ಇದು ಗುಪ್ತಧನ ನೀಡುವಂತಹ ಮನೆಯಾಗಿರ್ತದೆ. ಮತ್ತು ತೃತೀಯ ಸ್ಥಾನ ಸಹೋದರು, ವೀರ, ಪರಾಕ್ರಮ ಆಗ್ತದೆ. ಅದರ ಜೊತೆ ಇದು ಶುಭಗ್ರಹವಾಗಿರೋದ್ರಿಂದ ಇಲ್ಲಿ ಶುಕ್ರ ಇರೋದ್ರಿಂದ 50% ಮಾತ್ರ ಒಳ್ಳೆಯ ಫಲ, 50% ಅಶುಭ ಫಲವನ್ನು ನೀಡ್ತಾನೆ. ಆದರೆ ಇವನು ಕಲೆಯ ಸಾಹಿತ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡ್ತಾನೆ. ಸಿನಿಮಾ ನಾಟಕ ರಂಗದೊಳಗೆ ಪಾಠ ಮಾಡುವಂತಹ ಕೆಲಸ ಅಥವಾ ನಟನೆ ಮಾಡುವಂತಹ ಕೆಲಸವನ್ನು ಪ್ರಯತ್ನ ಮಾಡ್ತಾನೆ. ಈ ಲಗ್ನದಲ್ಲಿ ಶುಕ್ರ ಗ್ರಹ ಸ್ಥಿತವಾಗಿದ್ದಪ್ಪ. ಇನ್ನು ಈ ಲಗ್ನಕ್ಕೆ ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿ ಆದಂಥ ಬುಧ ಗ್ರಹಣ ಸ್ಥಿತನಾಗಬಹುದು. ಯಾಕಂದ್ರೆ 4ನೇ ಮತ್ತು 1ನೇ ಮನೆ ಅಥವಾ 4ನೇ ಮನೆ 7ನೇ ಮನೆ ಸೇರುವುದು ಒಳ್ಳೆಯದು. ಆದ ಕಾರಣ ಇಲ್ಲಿ ಬುಧ ಗ್ರಹ ಸ್ಥಿತನಾಗಿದ್ದಪ್ಪ ನೀಚನಾಗ್ತಾನೆ. ಆದರೆ ಅವನ ಜೊತೆ ಶುಕ್ರ ಯಾವಾಗಿರೋದ್ರಿಂದ ಇದು ನೀಚ ಭಂಗ ಆಗಬಹುದು, ನೀಚ ಭಂಗ ರಾಜಯೋಗವಾಗಬಹುದು. ಅವರಿಲ್ಲ ಅಂತಂದ್ರೆ ಒಂಟಿ ಬುಧ ಇದ್ದಪ್ಪ ಅಂದ್ರೆ ಅವನ ಜೊತೆ ಗುರುಗ್ರಹನಾದರೂ ಸ್ಥಿತವಾಗಿ ಆ ನೀಚ ಭಂಗವನ್ನು ಕಳೆದು ನೀಚ ಭಂಗದೊಳಗೆ ಬಂತಪ್ಪ ಅಂದ್ರೆ ಅಲ್ಲಿ ವೈವಾಹಿಕ ಜೀವನ ಅತ್ಯಂತ ಶ್ರೇಷ್ಠ ಫಲವಾಗ್ತದೆ. ಈ ಲಗ್ನದೊಳಗೆ ಬುಧ ಗ್ರಹ ಸ್ಥಿತನಾಗಿದ್ದ ಅಂತಂದ್ರೆ ಒಳ್ಳೆಯ ಫಲವನ್ನು ಅವಶ್ಯ ನೀಡ್ತಾನೆ. ಇನ್ನು
ಈ ಲಗ್ನಕ್ಕೆ ಪಂಚಮಾಧಿಪತಿ ಚಂದ್ರ ಇದ್ದಪ್ಪ ಅಂದ್ರೆ ಇನ್ನೂ ಶ್ರೇಷ್ಠ ಫಲ. ಅವನು ಅತಿ ರಾಜಯೋಗದಾಗ ಇರ್ತಾನೆ. ಈಗ ನಮ್ಮ ದೊಡ್ಡ ದೊಡ್ಡ ಮಹಾಸ್ವಾಮೀಜಿಗಳಿದಾರಲ್ಲ ಆ ರೀತಿಯಾದಂಥ ರಾಜಗಳು ಬರ್ತಾರೆ. ಅಕಸ್ಮಾತ್ ಕೇತು, ಚಂದ್ರ, ಗುರು ಅಥವಾ ಶನಿ ಈ ಗ್ರಹಗಳ ಕಾಂಬಿನೇಷನ್ ಆದರೂ, 4 ಗ್ರಹ ಕಾಂಬಿನೇಷನ್ ಆದರೂ ಈ ಮೀನ ಲಗ್ನಕ್ಕೆ ಬಂದಪ್ಪ ಅಂತಂದ್ರೆ ಅವರು ಅತ್ಯಂತ ಶ್ರೇಷ್ಠ ಫಲವನ್ನು ನೀಡ್ತಾರೆ. ಅಥವಾ ದೊಡ್ಡ ದೊಡ್ಡ ಗುರುಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ಆಗುವಂಥ ಯೋಗನೂ ಬರ್ತದೆ. ಅದ್ರ ಜೊತೆ ಕುಜಗ್ರಹ ಸೇರ್ತಪ್ಪ ಅಂದ್ರೆ ರಾಜಕಾರಣಿ ಆಗುವಂಥ ಯೋಗನೂ ಇರ್ತದೆ ಇವರಿಗೆ. ಯಾಕಂದ್ರೆ ದಶಮದೊಳಗೆ ಅಕಸ್ಮಾತು ಏನಾದರೂ ರಾಹು ಸ್ಥಿತನಾಗಿತ್ತಪ್ಪ ಅಂದ್ರೆ ಮುಗಿದ ಹೋಯ್ತು, ಇವರು ದೊಡ್ಡ ರಾಜಕಾರಣಿಗಳಾಗ್ತಾರೆ. ಅಂಥ ದೊಡ್ಡ ದೊಡ್ಡ ಯೋಗಗಳು ಈ ಲಗ್ನಕ್ಕೆ, ಈ ಜಾತಕನಾಗ ಲಭಿಸ್ತಾವ. ಇನ್ನು ಈ ಲಗ್ನಕ್ಕೆ ರವಿ ಗ್ರಹ, ಷಷ್ಠಾಧಿಪತಿ ಆದಂಥ ರವಿ ಗ್ರಹ ಶುಭ ಫಲ ನೀಡುವುದಿಲ್ಲ. ಅವನು ಷಷ್ಠ ಸ್ಥಾನದೊಳಗೆ ಅಂದರೆ ಅಶುಭ ಸ್ಥಾನವಾಗಿರೋದ್ರಿಂದ ಲಗ್ನವನ್ನು ಹಾಳು ಮಾಡ್ತಾನೆ. ಆ ಲಗ್ನಾಧಿಪತಿಗೆ ಅಹಮ ನೀಡ್ತಾನೆ. ನಾನೇ ಮೇಲು, ನಂದೇ ಸರಿ, ನಾನೇ ಬುದ್ಧಿವಂತ, ನಾನೇ ಜ್ಞಾನಿ ಅನ್ನುವಂತಹ ಭ್ರಮೆ ಒಳಗೆ ಬದುಕುವಂತಹ ಯೋಗವನ್ನು ರವಿ ಗ್ರಹ ನೀಡ್ತಾನೆ. ಆದ ಕಾರಣ ರವಿ ಗ್ರಹ ಇಲ್ಲಿ ಸ್ಥಿತನಾಗುವುದು ಅಷ್ಟು ಒಳ್ಳೆಯದಲ್ಲ. ಇನ್ನು ಈ ಲಗ್ನಕ್ಕೆ ಶನಿ ಗ್ರಹ, ಇವನು ಏಕಾದಶಾಧಿಪತಿ ಮತ್ತು ದ್ವಾದಶಾಧಿಪತಿ ಆಗ್ತಾನೆ. ಲಗ್ನದಲ್ಲಿ ಶನಿ ಗ್ರಹ ಇರೋದು ಒಳ್ಳೆಯದಲ್ಲ. ಯಾಕಂತಂದ್ರೆ ಇಲ್ಲಿ ಸಪ್ತಮ ಸ್ಥಾನ ಹಾಳು ಮಾಡ್ತಾನೆ. ಆದರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಇಲ್ಲಿ ಇವನ ಜೊತೆ ಕೇತು ಗ್ರಹ ಶನಿ ಗ್ರಹ ಸೇರಿತ್ತಂದ್ರೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಆಧ್ಯಾತ್ಮಿಕ ಜೀವನ ಚೆನ್ನಾಗಿರ್ತದೆ. ಈ ಓಶೋ ರಜನೀಶ್ ಅಂತದಲ್ಲ ಅಂಥವ್ರಿಗೆ ಇಂಥ ಜಾತಕಗಳಿರ್ತಾವೆ. ಅಂಥವ್ರ ಜಾತಕ ಈ ಥರ ಯೋಗಗಳು ಕಂಡು ಬರ್ತಾವೆ. ಆ ರೀತಿಯಾದಂಥ ಯೋಗಗಳು ಇರ್ತಾವೆ. ಆದ ಕಾರಣ ಇಲ್ಲಿ ಶನಿ ಗ್ರಹ ಸ್ಥಿತನಾಗಬಹುದು. ಆದರೆ ವೈವಾಹಿಕ ಜೀವನ, ಗೃಹಸ್ಥ ಜೀವನ ಹಾಳಾಗ್ತದೆ. ಅಥವಾ ಇಲ್ಲಿ ಏನಾಗ್ತದೆ, ಶನಿ ಗ್ರಹ ಸ್ಥಿತವಾದಪ್ಪ ಒಂದು ಡಿಲೇ ಮ್ಯಾರೇಜ್ ಆಗ್ತದೆ, ಇಲ್ಲ ಪತ್ನಿಗೆ ಏನಾದ್ರು ಆರೋಗ್ಯ ಸಮಸ್ಯೆ ಬರ್ತದೆ. ಈ ರೀತಿಯಾದಂಥ ಯೋಗಗಳನ್ನ ಶನಿಗ್ರಹ ನೀಡೋದ್ರಿಂದ ಇವನು ಇಲ್ಲಿ ಸ್ಥಿತನಾಗದ ಈ ಲಗ್ನಕ್ಕೆ ಅವನು ದಶಮದೊಳಗು ಏಕಾದಶಿ ಸ್ಥಿತನಾದಪ್ಪ ಅಂದರೆ ಒಳ್ಳೆಯ ಫಲವನ್ನು ಅವಶ್ಯವಾಗಿ ನೀಡ್ತಾನೆ. ಇನ್ನು ಈ ಮೀನ ಲಗ್ನಕ್ಕೆ ರಾಹು ಮತ್ತು ಕೇತು ಗ್ರಹಗಳು ಸ್ವಲ್ಪ ಪ್ರಮಾಣದಲ್ಲಿ ಶುಭ, ಸ್ವಲ್ಪ ಅಶುಭ, ಹೇಳ 50%. ಆದರೆ ಕೇತು ಏನೋ ಸ್ಥಿತವಾದಪ್ಪ ಅಂದ್ರೆ ಅತ್ಯಂತ ಒಳ್ಳೆಯ ಆಧ್ಯಾತ್ಮಿಕ ಜೀವನ, ಯೋಗ ಸಾಧನರು, ಅದಾದ ಯೋಗ ಸಾಧಕರು ಆಗ್ತಾರೆ. ಪರಿವಾರ್ಜಿಕವಾದಂಥ ವ್ರತವನ್ನು ಪಾಲನೆ ಮಾಡ್ತಾರೆ, ಪರಮಹಂಸರಾಗಿರ್ತಾರೆ, ಶುಭ ಫಲವನ್ನು ನೀಡ್ತಾರೆ. ಇವರು ಗೃಹಸ್ಥ ಜೀವನ ಹಾಳಾದರೂ ಸಾಮಾಜಿಕ ಜೀವನ ಚೆನ್ನಾಗಿದೆ, ಸಮಾಜಕ್ಕೆ ಒಳ್ಳೆಯ ನಿದರ್ಶನವನ್ನು ನೀಡ್ತಾರೆ. ಯಾಕಂದರೆ ಗುರುಗ್ರಹ ಒಂದು ಸಮಾಜಕ್ಕೆ ನಿದರ್ಶನ ನೀಡುವಂಥ ಗ್ರಹವಾಗಿರ್ತದೆ. ಅದರ ಜೊತೆ ಕೇತು ಗ್ರಹ ಸೇರಿತ್ತಂತಂದ್ರೆ ಇನ್ನೂ ಹೆಚ್ಚಿನ ಫಲವನ್ನು ಸಮಾಜಕ್ಕೆ ನೀಡುವಂತಹ ಪ್ರಯತ್ನ ಆಗ್ತದೆ. ಆದ ಕಾರಣ ಕೇತು ಗ್ರಹ ಇಲ್ಲಿ ಶುಭ ಫಲ ನೀಡ್ತಾನೆ. ರಾಹು ಅಷ್ಟಕ್ಕಷ್ಟೇ ಹೆಚ್ಚು ಫಲ ನೀಡುವುದಿಲ್ಲ. ರಾಹು ಈ ಮೀನಕ್ಕೆ ಒಳ್ಳೆಯ ಫಲ ನೀಡುವುದಿಲ್ಲ. ನಿಲ್ಲಾಗಬಹುದು ಅಥವಾ ನ್ಯೂಟ್ರಲ್ ಆಗಬಹುದು ಅಥವಾ ತಟಸ್ಥನಾಗಬಹುದು ರಾಹು ಗ್ರಹ ಇಲ್ಲಿ. ಇವನ ಜೊತೆ ಅಶುಭ ಗ್ರಹ ಸೇರಬಾರ್ದು. ಅಷ್ಟು ಅಶುಭ ಸೇರಿತಪ್ಪ ಅಂದ್ರೆ ಮತ್ತೆ ಮದುವೆ ಮಾಡಿಸಿ ಮತ್ತೊಂದು ತೊಂದರೆ ಮಾಡಿ ಮತ್ತೊಂದು ಸಮಸ್ಯೆ ಮಾಡುವಂಥ ಕೆಲಸ ಈ ರಾಹು ಗ್ರಹ ಮಾಡ್ತಾ. ಆದ ಕಾರಣ ರಾಹು ಇಲ್ಲಿ ಸ್ಥಿತನಾಗುವುದು ಒಳ್ಳೆಯದಲ್ಲ. ರಾಹು ಇಲ್ಲಿ ಸ್ಥಿತವಾದಪ್ಪ ಅಂದ್ರೆ ಅಶುಭ ಫಲಗಳು ಅವಶ್ಯವಾಗಿ ಕಟ್ಟಿಟ್ಟು ಪುತ್ತಿ, ಅದರ ರಿವರ್ಸ್ ಆಗಿ ಕೇತು ಸ್ಥಿತವಾಗಿದ್ದಪ್ಪ ಅಂದ್ರೆ ಒಳ್ಳೆಯ ಫಲಗಳು ಅವಶ್ಯವಾಗಿ. ಯಾಕಂದ್ರೆ ರಾಹು ಸ್ಥಿತವಾದಪ್ಪ ಅಂದ್ರೆ ಇತ್ತು ಆಧ್ಯಾತ್ಮಿಕ ಜೀವನವೂ ಸರಿಯಾಗಿರಲ್ಲ, ಗೃಹಸ್ಥ ಜೀವನವೂ ಸರಿಯಾಗಿರಲ್ಲ, ಎರಡೂ ಸರಿಯಾಗಿರಲ್ಲ. ಅದೇ ಕೇತು ಸ್ಥಿತನಾಗಿದ್ದಪ್ಪ ಅಂದ್ರೆ ಎಟ್ಲೀಸ್ಟ್ ಗೃಹಸ್ಥ ಜೀವನ ಹಾಳಾಗಿದ್ದರೂ ಆಧ್ಯಾತ್ಮಿಕ ಜೀವನದೊಳಗೆ ಮೋಕ್ಷ ಸಾಧನೆಯನ್ನು ಪಡೆಯುವಂಥ ವ್ಯಕ್ತಿಗಳಾಗ್ತಾರೆ. ಆದ ಕಾರಣ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುವಂಥ ವ್ಯಕ್ತಿಗಳಾಗಿರ್ತಾರೆ. ಆದ ಕಾರಣ ಈ ಲಗ್ನದಲ್ಲಿ ರಾಹು ಗ್ರಹಕ್ಕಿಂತ ಕೇತು ಗ್ರಹಕ್ಕೆ ಅತ್ಯಂತ ಶ್ರೇಷ್ಠತೆ ಮತ್ತು ಪ್ರಾಧಾನ್ಯತೆಯನ್ನು ನೀಡುವಂಥ ಪ್ರಯತ್ನ ಮಾಡ್ತೀವಿ. ಒಳ್ಳೆಯ ಫಲವನ್ನು ನೀಡ್ತಾನೆ. ಇನ್ನು ಈ ಮೀನ ಲಗ್ನದ ಬಗ್ಗೆ ನಿಮಗೆ ಅನುಮಾನಗಳಿದ್ದರೆ, ಪ್ರಶ್ನೆಗಳಿದ್ದರೆ ನನ್ನನ್ನು ಸಂಪರ್ಕಿಸಬಹುದು. ಹಾಗೂ ಜಾತಕ ವಿಶ್ಲೇಷಣೆ ಇದ್ದರೂ, ವಾಸ್ತು ದೋಷಗಳ ವಾಸ್ತು ವಿಶ್ಲೇಷಣೆ ಇದ್ದರೂ ನನ್ನ ಸಂಪರ್ಕ ಮಾಡೋದ್ರಿಂದ ನಿಮ್ಮ ಎಲ್ಲ ಪ್ರಶ್ನೆಗಳು ನಾನು ಉತ್ತರ ನೀಡುವಂಥ ಪ್ರಯತ್ನ ಮಾಡ್ತೇನೆ. ಹಾಗೂ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ನಮಸ್ಕಾರ ಹಾಗೂ ಧನ್ಯವಾದಗಳು.